ಆಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಭಾವನೆ ಇಟ್ಕೊಂಡಿದ್ದಾರೆ ನೋಡೋಣ ಈ ರೀಡಿಂಗ್ ಮೂಲಕ. ಈ 2 ಪೈಲ್ ಇಟ್ಟಿದ್ದೀನಿ. ಮೊದಲನೇ ಪೈಲ್ ಈ ಶಂಕು, ಸೆಕೆಂಡ್ ಪೈಲ್ ಈ ಗೋಲಿ, ಗೆಜ್ಗ ಅಂತ ಹೇಳ್ತಾರೆ ಅದರದ್ದು ಹೆಸರು. ಈ ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿದೆ. ದ ಮೆಜಿಷಿಯನ್, 10 of cups, Ace of Pentacles, the Fool card, Three of Cups, the Death card, the Star. ನಿಮ್ಮ ಪ್ರೀತಿಲಿ ನ್ಯೂ ಬಿಗಿನಿಂಗ್ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹೊಸ ಸಾಹಸ, ನಿಮ್ಮ ಪ್ರೀತಿಗಾಗಿ ಹೊಸ ಥರ ಸಾಹಸಗಳು ಮಾಡ್ತೀರಾ. ನಿಮ್ಮ ಪ್ರೀತಿನ ಹೀಲ್ ಮಾಡಿ ಅದನ್ನು ಅರಳಿಸೋದಕ್ಕೆ ನೀವು ಎಂಥದೇ ಸಾಹಸ ಬೇಕಾದರೂ ಅದಕ್ಕೆ ಕೈ ಹಾಕೋ ಅಂತ, ಅದಕ್ಕೆ ಎಷ್ಟೇ ಡಾರ್ಕ್ನೆಸ್ ಇದ್ರೂ ಅದರಿಂದ ನಾನು ನನ್ನ ಪ್ರೀತಿನ ಹೀಲ್ ಮಾಡಿಕೊಂಡು ಅರಳಿಸ್ಬೇಕು, ನನ್ನ ಸಂಗಾತಿ ನನ್ನ ಜೊತೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಉಳ್ಳವರು. ಅದಕ್ಕೆ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಕತ್ತಲಿದ್ರೂ ಅದನ್ನ ಆ ಕತ್ತಲನ್ನ ತೊಡೆದಾಕಿ ಬೆಳಕನ್ನ ನನ್ನ ಪ್ರೀತಿಲಿ ಪಡ್ಕೊಳ್ಬೇಕು, ನನ್ನ ಲವ್ನ ನಾನು ಹೀಲ್ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆ ಉಳ್ಳ ಸಾಹಸಿಗಳು ನಿಮ್ಮ ಪರ್ಸನ್. ತುಂಬ ನೀವು ಬರೋ ಹಾದಿನಲ್ಲಿ ಅವರು ಯಾವಾಗಲೂ ಒಂದು ಹೂವಿನ ವೆಲ್ಕಮ್ ಮಾಡೋ ಅಂತ, ನಿಮಗಾಗಿ ಏನು ಬೇಕಾದ್ರೂ, ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ದುಡ್ಡಾದ್ರೂ ಅದನ್ನು ಪಡೆದು ನಿಮಗೆ ಕೊಡಬೇಕು, ಖುಷಿಯಿಂದ ನೋಡ್ಕೊಳ್ಬೇಕು, ನಿಮ್ಮ ದಾರಿಲಿ ಸಂತೋಷನ ತರಬೇಕು ಅನ್ನೋ ಅಂಥ ಮನಸ್ಥಿತಿ ಉಳ್ಳ ಪರ್ಸನ್, ನಿಮ್ಮನ್ನು ಖುಷಿ ಪಡಿಸೋ ಅಂಥ ಪರ್ಸನ್, ನಿಮ್ಮ ಗಮನ ಯಾವಾಗಲೂ ಅವ್ರ ಕಡೆನೆ ಸೆಳೆಯುವಂಥ ಪರ್ಸನ್. ಇವರು ಒಬ್ಬರು ಫ್ಯಾಮಿಲಿ ಮ್ಯಾನ್. ಬರೀ ಲವ್ ಮಾಡಿ ಬಿಟ್ಬಿಡೋ ಅಂಥ ವ್ಯಕ್ತಿ ಅಲ್ಲ.
ಯಾಕಂದರೆ ನಿಮ್ಮದ್ರಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ. ಇದು ಯಾವುದು ನಾನು ಇದು ಮಾಡ್ತಿಲ್ಲ, ಶಫಲ್ ಮಾಡಬೇಕಂದ್ರೆ ಬಿದ್ದಿರೋ ಕಾರ್ಡ್ಸ್ಗಳನ್ನೇ ನಾನು ತೊಗೊಂಡಿರೋದು. ಇದು ಯಾಕಂದರೆ ಯೂನಿವರ್ಸ್ ಕಡೆಯಿಂದನೇ ನಿಮಗೆ ಈ ಮೆಸೇಜ್, ಡೈರೆಕ್ಟ್ ಮೆಸೇಜ್ ಇದೆ. ನಿಮ್ಮ ಪರ್ಸನ್ ಇಂದ ಎಂಥ ಪರ್ಸನ್, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ. ಅವರು ಒಬ್ಬ ಪಕ್ಕಾ ಫ್ಯಾಮಿಲಿ ಮ್ಯಾನ್. ನಿಮ್ಮನ್ನು ಒಬ್ಬ ಜೀವನ ಸಂಗಾತಿ, ತನ್ನ ಜೀವ ಇರೋವರೆಗೂ ಕೈ ಹಿಡಿಯೋವಂಥ ವ್ಯಕ್ತಿ, ಒಬ್ಬ ಸ್ಟಾರು, ಒಬ್ಬ ರೆಕಗ್ನೈಸಿಂಗ್ ಪರ್ಸನ್ ಇರ್ಬೋದು ನಿಮ್ಮ ಪರ್ಸನ್. ನಿಮಗಾಗಿ ಅವರು ಏನು ಬೇಕಾದರೂ ಮಾಡೋ ಅಂಥ ವ್ಯಕ್ತಿಗಳು. ನಿಮ್ಮ ಪ್ರೀತಿ ಬೆಳವಣಿಗೆಗಾಗಿ ಎಂಥದೇ ಸಾಹಸ ಮಾಡುವಂಥ ವ್ಯಕ್ತಿಗಳು. ನಿಮ್ಮ ಪ್ರೀತಿನ ಒಂದು ಕಲರ್ಫುಲ್ ಮಾಡುವಂಥ ವ್ಯಕ್ತಿ. ರೈನ್ಬೋ ಹಾರ್ಟ್ಸ್ ಬಂದಿದೆ ಇಲ್ಲಿ. ಏನಂತ ಹೇಳಿದ್ರೆ, ಒಂದು ಮಳೆ ಬಂದಾಗ ಬಿಸಿಲು ಬಂದು ನೆಗೆಟಿವಿಟಿ, ನಿಮ್ಮ ಪ್ರೀತಿಲಿ ಇಷ್ಟು ದಿನ ಏನಾದರೂ ನೆಗೆಟಿವಿಟಿ ಇದ್ದರೆ ಅದನ್ನೆಲ್ಲ ಮಳೆ ಬಂದು ಅದು ಕ್ಲೆನ್ಸ್ ಆಗಿ, ಕ್ಲೀನಾಗಿ, ಅದಕ್ಕೆ ಒಂದು ಸನ್ಶೈನ್ ಬಿದ್ದು ಆ ಪ್ರೀತಿ ಹೊಳೆಯೋದು. ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ಪ್ರೀತಿಯ ಹೃದಯದ ಮೇಲೆ ಧೂಳ್ಕೋತಿದ್ದು, ಇಷ್ಟು ದಿನ ಏನಾದರೂ ಧೂಳ್ಕೋತಿದ್ರೆ ಅದನ್ನು ಮಳೆ ಬಂದು ಆ ಕೊಳೆನೆಲ್ಲ ತೆಗೆದು ಆ ಸನ್ಶೈನ್ ಅದ್ರ ಮೇಲೆ ಬಿದ್ದಾಗ ಹೇಗೆ ಅದು ರೈನ್ಬೋ ಆಗಿ ಕನ್ವರ್ಟ್ ಆಗುತ್ತೆ, ಹಾಗೆ ನಿಮ್ಮ ಪ್ರೀತಿ ಇಷ್ಟು ದಿನ ಯಾರಾದರೂ ತುಂಬ ನೆಗೆಟಿವಿಟಿಯಲ್ಲಿ ಸ್ವಲ್ಪ ಬ್ರೇಕಪ್ಪಲ್ಲಿ ಇದ್ದರೆ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿಲಿ ರೈನ್ಬೋ ಬರ್ತಿದೆ. ನೀವು ಶೈನ್ ಆಗ್ತಾ ಇದ್ದೀರಾ, ಅದರಲ್ಲಿ ಖುಷಿ ಕಾಣ್ತಾ ಇದ್ದೀರಾ. ಅದು ನಿಮ್ಮ ಪ್ರೀತಿ ನಿಮ್ಮ ಕಾಲಡಿನೇ ಬಂದು ಬಿದ್ದಿದೆ. ನಿಮ್ಮ ವ್ಯಕ್ತಿನ ನೀವು 100% ನಂಬಬಹುದಾದಂಥ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಅವರು ತುಂಬ ಸೆಕ್ಯೂರ್ ಮಾಡುವಂಥ ವ್ಯಕ್ತಿ, ಡೌನ್ ಟು ಅರ್ತ್, ಅಂದರೆ ತುಂಬ ಗ್ರೌಂಡೆಡ್ ಆಗಿರೋವಂಥ ವ್ಯಕ್ತಿ, ಫ್ಯಾಮಿಲಿ ಮ್ಯಾನ್. ನಿಮ್ಮನ್ನು ಅವ್ರ ಕಡೆ ಸದಾಕಾಲ ಆಕರ್ಷಿಸುವಂಥ ವ್ಯಕ್ತಿ, ನಿಮ್ಮನ್ನು ಖುಷಿಯಲ್ಲಿ ಇಟ್ಕೊಳ್ಳೋ ಅಂಥ ವ್ಯಕ್ತಿ. ನಿಮಗಾಗಿ ಅವರ ಪ್ರೀತಿನ ಹೀಲ್ ಮಾಡಿಕೊಂಡು ಹೂವಿನಾಗೆ ಅರಳಿಸುವಂಥ ವ್ಯಕ್ತಿ. ಅದರಲ್ಲಿ ಎಷ್ಟೇ ಕತ್ತಲು ಬಂದ್ರೂ ಅದನ್ನು ತೊಡೆದಾಕಿ ಬೆಳಕನ್ನು ತಗೊಂಬರೋ ಅಂಥ ವ್ಯಕ್ತಿ. ಅವರು ಇಷ್ಟು ದಿನ ತುಂಬ ನೆಗೆಟಿವಿಟಿಯಲ್ಲಿ ಯಾರಾದರೂ ನರಳುತ್ತಾ ಇದ್ದರೆ ಅದರಿಂದ ಹೊರಗೆ ಬಂದು ಒಂದು ಹೊಸ ನ್ಯೂ ಬಿಗಿನಿಂಗ್ ಮಾಡಬೇಕು, ನನ್ನ ಪ್ರೀತಿನ ನಾನು ಉಳಿಸ್ಕೊಳ್ಬೇಕು, ಅದನ್ನು ನಾನು ಲೈಫ್ ಲಾಂಗು ನನ್ನ ಜೀವನ ಇರೋವರೆಗೂ ಆ ಪ್ರೀತಿನ ಕಾಪಾಡಬೇಕು, ಪೋಷಿಸ್ಬೇಕು ಅನ್ನೋ ಅಂಥ ವ್ಯಕ್ತಿ. ನೀವು ಬಯಸ್ತಿರೋ ಅಂಥ, ಕೈ ಹಿಡ್ದಿರೋ ಅಂಥ ವ್ಯಕ್ತಿ ಹೀಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಶೆಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಗೋಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಕೊಟ್ಟಿದ್ದಾರೆ. ನೋಡೋಣ. ಕ್ವೀನ್ ಆಫ್ ಕಪ್ಸ್, ದ ಮೂನ್ ಕಾರ್ಡ್. ಫಸ್ಟ್ ಪೈಲಲ್ಲಿ ಸನ್ ಬಂದಿತ್ತು, ಇದರಲ್ಲಿ ಮೂನ್ ಬಂದಿದೆ. 9 ಆಫ್ ಕಪ್ಸ್, ಅಲ್ಲಿ 10 ಆಫ್ ಕಪ್ಸ್ ಬಂದಿತ್ತು, ಇಲ್ಲಿ 9 ಆಫ್ ಕಪ್ಸ್. ದ ಚಾರಿಯಟ್,
Knight of Cups, Ace of Cups, Two of Cups. ನಿಮ್ಮನ್ನ ನಿಮಗೆ ಒಂದು ಪ್ರಪೋಸಲ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ ನಿಮ್ಮ ಪರ್ಸನ್. ಅವರಿಗೆ ಒಂದು ನಿಮ್ಮ ನಿಮ್ಮ ಮೇಲೆ ಇರುವಂಥ ಆಕರ್ಷಣೆ, ಒಂದು ಲಾಂಗ್ ಡ್ರೈವ್ ನಿಮ್ಮ ಜೊತೆ ಡೇಟಿಂಗ್ ಮಾಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ದಾರೆ ನಿಮ್ಮ ಪರ್ಸನ್. ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಅವರು ಒಂದು ಡ್ರೀಮ್ ಲ್ಯಾಂಡ್ ಥರ ಇರೋ ಜಾಗಕ್ಕೆ ಅಲ್ಲಿ ಹೋಗಿ ನಿಮ್ಮ ಜೊತೆ ಆ ದಿನನ ಕಳಿಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋವಂಥ ವ್ಯಕ್ತಿ. ನಿಮ್ಮ ಪ್ರೀತಿಲಿ ಭಕ್ತಿ, ಆ ಪ್ರೀತಿನ ಒಂದು ದೈವಿಕವಾಗಿ ಕಾಣುವಂಥ ವ್ಯಕ್ತಿ. ನಿಮ್ಮನ್ನ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಬಾಯ್ ಆಗಿ ಅವರು ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮನ್ನೇ ಏನು ಹೇಳ್ತಾರೆ, ಮಿರರಿಂಗ್ ಮಾಡುವಂಥ ವ್ಯಕ್ತಿ. ಅವರು ಇಲ್ಲಿ ನಿಮಗೆ ಟ್ವಿನ್ ಫ್ಲೇಮ್ ಆಗಿರಬಹುದು. ಅವರು ನಿಮ್ಮ ಜೊತೆ ಅವರ ಅದ್ಭುತ ಲೋಕ, ಅವರ ದೃಷ್ಟಿಲಿ ಒಂದು ಸುಂದರವಾದ ಲೋಕನ ಸೃಷ್ಟಿ ಮಾಡಿ ಆ ಲೋಕದಲ್ಲಿ ನೀವು ಮತ್ತು ಅವರು ಇಬ್ರು ಒಂದು ಅದ್ಭುತ ಕ್ಷಣಗಳನ್ನ ನಿಮ್ಮ ಜೊತೆ ಅವರು ಕಳಿಬೇಕು. ನಾನು ಅವ್ರಿಗೆ ಆದಷ್ಟು ಬೇಗ ಪ್ರಪೋಸ್ ಮಾಡಬೇಕು. ಆ ವ್ಯಕ್ತಿ ನನ್ನ ಜೀವನ ನಡೆಸುವಂಥ ವ್ಯಕ್ತಿ ಆಗಬೇಕು. ಆ ಪ್ರೀತಿಯಲ್ಲಿ ನಾನು ತುಂಬ ಅಬಂಡೆಂಟ್ ಲವ್, ಒಂದು ಯಾವುದಕ್ಕೂ ಕೊರತೆ ಇಲ್ಲದೆ ಇರೋವಂಥ ಪ್ರೀತಿ, ಫುಲ್ಫಿಲ್ಮೆಂಟ್ ಪ್ರೀತಿನ ಅವ್ರಿಗೆ ನಾನು ಧಾರೆ ಎರಿಬೇಕು. ಅವರನ್ನ ಎಲ್ಲಾದರೂ ಒಂದು ಒಳ್ಳೆ ಕಡೆ ಕರ್ಕೊಂಡು ನಿಮ್ಮನ್ನ ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆ ಡೇಟಿಂಗ್ ಮಾಡಬೇಕು. ನಿಮ್ಮ ಜೊತೆನೆ ನಾನು ಅಷ್ಟು ನಿಮ್ಮ ಜೊತೆನೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ಆ ಟೈಮ್ ಹೆಂಗಿರ್ಬೇಕಂದ್ರೆ ನಮಗಾಗಿ ಅದ್ಭುತವಾಗಿ ಸೃಷ್ಟಿ ಮಾಡಿ ದೇವರು ಮಾಡಿರೋ ಅಂಥ ಸೃಷ್ಟಿಲಿ ನಾವು ಅಲ್ಲಿ ಕಾಲ ಕಳಿಬೇಕು. ತುಂಬ ಆಸೆ, ತುಂಬ ಕನಸು ಹೊತ್ತಿರೋ ಅಂಥ ಪರ್ಸನ್ ಸದಾಕಾಲ ನಿಮ್ಮ ಗುಂಗಲ್ಲೇ, ನಿಮ್ಮ ಪ್ರೀತಿಲೇ ಮುಳುಗಿರೋ ಅಂಥ ವ್ಯಕ್ತಿ. ಅವರು ಆದಷ್ಟು ಬೇಗ ನಿಮ್ಮನ್ನು ಪ್ರಪೋಸ್ ಮಾಡ್ಬೇಕಂತಿದ್ದಾರೆ. ಅವರ ಕನಸಿನ ರಾಜ ಅಥವಾ ರಾಣಿ ನೀವಾಗಿರ್ತೀರ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಒಂದು ಅದ್ಭುತವಾದ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಯಾವುದೇ ಕೊರತೆ ಇರಬಾರ್ದು. ನಿಮ್ಮ ಪ್ರೀತಿ, ಅವ್ರ ಪ್ರೀತಿನ ಎಕ್ಸ್ಪೋಸ್ ಮಾಡೋದಕ್ಕೆ ಅಂಥ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ನಿಮ್ಮ ಜೊತೆ ಅವರು ಡೇಟಿಂಗ್ ಮಾಡಬೇಕು, ಅವರನ್ನ ಅವರು ಅರ್ಪಿಸ್ಕೊಳ್ಬೇಕು ನಿಮಗಾಗಿ ಅನ್ನೋ ಅಂಥ ಆಸೆ ಉಳ್ಳವರು. ನಿಮ್ಮ ದೈಹಿಕ ಫಿಸಿಕಲ್ ಬಾಡಿ ಮತ್ತು ನಿಮ್ಮ ಆತ್ಮ ಎರಡನ್ನೂ ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಪರ್ಸನ್ ಆಗಿರ್ತಾರೆ. ಇದು ಡಿವೈನ್ ಕಡೆಯಿಂದ ಮೆಸೇಜ್ ನಿಮಗಾಗಿ. ಥ್ಯಾಂಕ್ ಯು ಸೋ ಮಚ್. ಯಾರು ಈ ಗೋಲಿನ ಸೆಲೆಕ್ಟ್ ಮಾಡಿದ್ದೀರಾ, ಗೆಜ್ಗ ಇದ್ರ ಹೆಸರು, ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ಮೆಸೇಜ್ ಡಿವೈನ್ ಯೂನಿವರ್ಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.